ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕೋಟಿ ಕೋಟಿ ಹಣ, ಲಕ್ಷಾಂತರ ಮೌಲ್ಯದ ಚಿನ್ನ, ರಾಜ್ಯದ ಹಲವೆಡೆ ಆಸ್ತಿ, ಹಲವು ಉದ್ಯಮಗಳು. ಬಿಡಿಎ ಬಂಗಾರಮ್ಮನ ಎಕ್ಸ್ಕ್ಲೂಸಿವ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕೋಟಿ ಕೋಟಿ ಹಣ, ಲಕ್ಷಾಂತರ ಮೌಲ್ಯದ ಚಿನ್ನ ಸಿಕ್ಕಿದೆ. ರಾಜ್ಯದ ಹಲವೆಡೆ ಆಸ್ತಿಯನ್ನ ಮಾಡಿದ್ದಾರೆ, ಹಲವು ಉದ್ಯಮಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಬಿಡಿಎ ಬಂಗಾರಮ್ಮನ ಎಕ್ಸ್ಕ್ಲೂಸಿವ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಯಾವ ರೀತಿಯಾಗಿ ಕೋಟಿ ಕೋಟಿ ಕೊಳ್ಳೆ ಹೊಡೆದಿದ್ದಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಮತ್ತೊಬ್ಬರು ಅಧಿಕಾರಿ ಸಿಕ್ಕಾಕೊಳ್ತಾ ಇದ್ದಾರೆ. KS ಅಧಿಕಾರಿ ಅವರು ಯಾರು, ಏನು, ಎತ್ತ, ಎಷ್ಟು ಸಿಕ್ಕಿದೆ, ದಾಳಿ ಮಾಡಿದಂತ ಸಂದರ್ಭದಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಎಕ್ಸ್ಕ್ಲೂಸಿವ್ ಆದಂತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಎಸ್, ಅದು KS ಅಧಿಕಾರಿ ಸುಧಾ ಮನೆ ಮೇಲೆ ACB ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಳಗ್ಗೆ 6:30ರಿಂದ ಇನ್ನೂ ಕೂಡ ಸತತವಾಗಿ ಪರಿಶೀಲನೆ ನಡೀತಾನೆ ಇದೆ. ಬೆಳಗ್ಗೆ 6:30ಕ್ಕೆ ACB ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂಥದ್ದು. ಸತತವಾಗಿ ಪರಿಶೀಲನೆಯನ್ನ ಇನ್ನೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಇನ್ನೆಷ್ಟು ಬಗೆದಷ್ಟು ಆಳಕ್ಕೆ ಅವ್ರು ಮಾಡಿರುವಂತ ಅಕ್ರಮ ಬಯಲಾಗ್ತಾ ಇದೆ ಅನ್ನೋದನ್ನ ಕೊಡಗೇಹಳ್ಳಿ ಮನೆಯಲ್ಲಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸುದ್ದಿಯನ್ನ ಬೆಳಗ್ಗೆನೆ News18 ಕನ್ನಡ ಮೊದಲು ಬ್ರೇಕ್ ಮಾಡಿತ್ತು. ಈ KS ಅಧಿಕಾರಿ ಸುಧಾ ಅವರ ಮನೆ ಮೇಲೆ ದಾಳಿಯಾಗಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಮನೆ, ಕಚೇರಿ ಸೇರಿದಂತೆ 6 ಕಡೆ ದಾಳಿಯನ್ನ ಮಾಡಲಾಗಿದೆ. ಕೊಡಗೇಹಳ್ಳಿ, ಯಲಹಂಕ, ಬ್ಯಾಟರಾಯನಪುರದ ಮನೆ, BML ಮನೆಯಲ್ಲೂ ಕೂಡ ACB ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ, ಮುಂದುವರಿಸಿದ್ದಾರೆ. ಕಂಟಿನ್ಯೂ ಆಗಿದೆ ಅದು. ಆ ಶೋಧವನ್ನ ಮಾಡ್ತಾ ಇರುವಂಥದ್ದು, ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಉಡುಪಿಯ ತೆಂಕಬಟ್ಟಿನ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಮೈಸೂರಿನಲ್ಲಿ ಸಂಬಂಧಿಕರ ಮನೆಯಲ್ಲೂ ಕೂಡ ಶೋಧವನ್ನ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ಕೊಡಗೇಹಳ್ಳಿ ನಿವಾಸಕ್ಕೆ ಬಂದಿದ್ದಾರೆ ಅಕ್ಕಸಾಲಿಗ. ದಾಳಿ ವೇಳೆ KG ಗಟ್ಟಲೆ ಚಿನ್ನಾಭರಣ ಪತ್ತೆಯಾಗಿತ್ತು. ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಲೆಕ್ಕ ಹಾಕಿ ಬೆಂಗಳೂರಿನಲ್ಲೇ ಇಷ್ಟೊಂದು ಮನೆಗಳು ಮತ್ತು ಒಂದ್ ಕಡೆ ಬೇರೆ ಬೇರೆ ಕಡೆನೂ ಕೂಡ ಮನೆಗಳನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಇನ್ಯಾವ ಲೆವೆಲ್ಗೆ ಅಕ್ರಮ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಈ KS ಆಫೀಸರ್ ಅನ್ನೋದನ್ನ ಸ್ಪಷ್ಟವಾಗಿ ನೋಡ್ಬೋದು. ಅದರ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬೆಂಗಳೂರಿನಲ್ಲಿ ಬಗೆದಷ್ಟು ಸಾಕಷ್ಟು ಬಂಗಾರ ಅಂತೂ ಸಿಗ್ತಾನೆ ಹೋಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಮಾಡಿರೋ ದುಡ್ಡನ್ನೆಲ್ಲ ಕೂಡ ಬಂಗಾರಕ್ಕೆ ಇನ್ವೆಸ್ಟ್ ಮಾಡದಂತೆ ಕಾಣಿಸ್ತಾ ಇದೆ. ಇನ್ನು ಈ KS ಆಫೀಸರ್ ಸುಧಾ ಅವರಿಗೆ ಸಂಬಂಧಪಟ್ಟಂತೆ ಎಲ್ಲಾ ಕಡೆನೂ ಕೂಡ ರೇಡ್ ಅನ್ನ ಮಾಡಿದ್ದಾರೆ ACB ಅಧಿಕಾರಿಗಳು. ಬೆಂಗಳೂರು ಮತ್ತೆ ಮೈಸೂರಲ್ಲೂ ಕೂಡ ರೇಡ್ ಆಗಿರುವಂತದ್ದು. ದಾಳಿ ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿಂದ ನಮ್ಮ ಪ್ರತಿನಿಧಿ ಗಂಗಾಧರ್, ಹಾಗೆ ಮೈಸೂರಿಂದ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಇವರಿಂದ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ತಗೊಳ್ತಾ ಹೋಗ್ತೀನಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಡಾಕ್ಟರ್ ಸುಧಾ ಮನೆಯಲ್ಲಿ KG ಗಟ್ಟಲೆ ಚಿನ್ನ ಪತ್ತೆ ಆಗಿದೆ. ಚಿನ್ನದ ನಕ್ಲೇಸ್ಗಳು, ಟಾಬು, ಕಡಗ, ಚೈನ್ಗಳು, ಬಳೆ, ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ರಗಳು ಕೂಡ ಪತ್ತೆ ಆಗಿರುವಂಥದ್ದು. ಲೆಕ್ಕ ಹಾಕಿ ಏನೇನೆಲ್ಲ ಸಿಗ್ತಾ ಇದೆ ಅನ್ನೋದನ್ನ. ಚಿನ್ನದ ನಕ್ಲೆಸ್ಗಳು ಸಿಗ್ತವೆ. ಬರೀ ಒಂದು ನಕ್ಲೆಸ್ ಅಲ್ಲ, ನಕ್ಲೆಸ್ಗಳು ಅಂತ ಅದಕ್ಕೆ ಹೇಳ್ತಾ ಇರೋದು. ಟಾಬು, ಕಡಗ, ಚೈನ್ಸ್ಗಳು ಮತ್ತೆ ಬಳೆ, ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ. ಮನೆಯಲ್ಲಿ ಸುಮಾರು 10 ಲಕ್ಷ ರೂಪಾಯಿ ನಗದನ್ನ ಕೂಡ ಸೀಸ್ ಮಾಡಿದ್ದಾರೆ. ದಾಖಲೆ ಪತ್ರಗಳನ್ನ ಇನ್ನೂ ಕೂಡ ಪರಿಶೀಲನೆ ಮಾಡ್ತಾನೇ ಇದ್ದಾರೆ. 6:15ಕ್ಕೆ ದಾಳಿ ನಡೆದಿತ್ತು, ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಎಷ್ಟು ಯಾವ ಪ್ರಮಾಣದಲ್ಲಿ ಆಸ್ತಿಯನ್ನ ಮಾಡಿಟ್ಟಿದ್ದಾರೋ ಗೊತ್ತಿಲ್ಲ. ಸತತವಾಗಿ 8 ಗಂಟೆಗಳಿಂದ ಮನೆಯಲ್ಲಿ ಪರಿಶೀಲನೆ ಹಾಗೆ ಮುಂದುವರೆದಿದೆ. ಬಗೆದಷ್ಟು ಅಕ್ರಮ ಆಸ್ತಿ ಸಿಗ್ತಾನೆ ಹೋಗ್ತಾ ಇದೆ. ಪರಿಶೀಲನೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಆಸ್ತಿ ಮಾಡಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಹತ್ವದ ದಾಖಲೆಗಳು ಪತ್ತೆಯಾಗಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಬೆಂಗಳೂರು, ಮೈಸೂರು, ಉಡುಪಿ ಈ ಎಲ್ಲಾ ಕಡೆನೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಇವರಿಗೆ ಸಂಬಂಧಪಡುವಂತಹ ಅಂದ್ರೆ ಇವರ ಮನೆಗಳು ಮತ್ತೆ ಸಂಬಂಧಿಕರ ಮನೆಗಳ ಮೇಲೆ ದಾಳಿಯನ್ನು ಮಾಡಲಾಗಿರುವಂಥದ್ದು. ಅಟ್ ಎ ಟೈಮ್
ಇವರ ಮನೆ ಮೇಲೆ ಯಾವಾಗ ದಾಳಿ ಆಯಿತು ಆ ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಕೂಡ ಅಟ್ ಎ ಟೈಮ್ ದಾಳಿಯನ್ನ ಮಾಡಿದ್ದಾರೆ ಎಸಿಬಿ ಅಧಿಕಾರಿಗಳು. ಸೊ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ, ಕೆಲವೊಂದು ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ದಾಳಿ ಆದಂತಹ ಸಂದರ್ಭದಲ್ಲಿ ಚಿನ್ನದ ನಕ್ಲೆಸ್ಗಳು, ಡಾಬೆಲ್ಲ ಸಿಕ್ಕಿರುವಂತಹ ಒಂದು ದೃಶ್ಯಾವಳಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಈ ಬಿಡಿಎ ಅಧಿಕಾರಿಯಾಗಿದ್ದಂತಹ ಸಂದರ್ಭದಲ್ಲಿ ಸುಧಾ ಯಾವ ರೀತಿಯಾದಂತಹ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ನಿಖರವಾದಂತ ಮಾಹಿತಿಯನ್ನು ಆಧರಿಸಿ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದಂಥದ್ದು ಜೋಡಿಸಿಟ್ಟಿದ್ದಾರೆ. ನೋಡಿ ಅಲ್ಲಿ ಯಾವ ರೀತಿಯಾಗಿ ಚಿನ್ನವನ್ನ ಇವ್ರು ಮಾಡಿದಾರಲ್ಲ, ಮೋಸ್ಟ್ ಪ್ರಾಬಬ್ಲಿ ಮಾಡಿದಂಥ ದುಡ್ಡನ್ನೆಲ್ಲ ಕೂಡ ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿದಂತೆ ಕಾಣಿಸ್ತಾ ಇದೆ. ಚಿನ್ನವನ್ನ ಜೋಡಿಸಿಟ್ಟಿದ್ದಾರೆ. ಏನೇನು ಸಿಕ್ಕಿದೆ ಅವ್ರ ಮನೆಯಲ್ಲಿ ಅನ್ನೋದನ್ನ ಜೋಡಿಸಿಟ್ಟಿದ್ದಾರೆ ಆ ಒಂದು ಹಾಸಿಗೆಯ ಮೇಲೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ. ನಕ್ಲೆಸ್ಗಳು, ಹಾಗೆ ಡಾಬು, ಮತ್ತೆ ಸಾಕಷ್ಟು ಚೈನ್ಗಳೆಲ್ಲವೂ ಕೂಡ ಸಿಕ್ಕಿದೆ. ಬಿಡಿಎನಲ್ಲಿ ಭೂಸ್ವಾಧೀನ ಅಧಿಕಾರಿಯಾಗಿದ್ದರು ಈ ಸುಧಾ. ಬಿಡಿಎನಲ್ಲಿ ಭೂಸ್ವಾಧೀನ ಅಧಿಕಾರಿಯಾಗಿದ್ರಂತೆ. ಚೆನ್ನಾಗಿ ದುಡ್ಡು ಮಾಡುವಂತ ಒಂದು ಪೋಸ್ಟ್ ಇದು. ಈ ವೇಳೆ ಭಾರಿ ಅಕ್ರಮ ಎಸಗಿರುವಂತ ಆರೋಪ ಕೇಳಿ ಬಂದಿರುವಂತದ್ದು. ಜಮೀನು ಮಾಲೀಕರು, ದಲ್ಲಾಳಿಗಳಿಂದ ಕಿಕ್ ಬ್ಯಾಕ್ ಪಡೆದಿರುವಂತ ಆರೋಪ ಕೇಳಿ ಬಂದಿದೆ. ಆ ಒಂದು ಸ್ಪಷ್ಟ ಮಾಹಿತಿಯನ್ನ ಆಧರಿಸಿನೇ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಯಾಕೆಂದ್ರೆ ಒಬ್ರು KS ಆಫೀಸರ್ ಇಷ್ಟು ದೊಡ್ಡ ಮಟ್ಟಕ್ಕೆ ಹಣವನ್ನ ಮಾಡಲಿಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಕೆಂಪೇಗೌಡ ಲೇಔಟ್ ನಿರ್ಮಾಣ ವೇಳೆ ಅಕ್ರಮವನ್ನ ಎಸಗಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗೆ ವಿಶ್ವೇಶ್ವರಯ್ಯ ಲೇಔಟ್ ನಿರ್ಮಾಣದ ವೇಳೆ ಕೂಡ ಕಿಕ್ ಬ್ಯಾಕ್ ಅನ್ನ ಪಡೆಯಲಾಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ದಲ್ಲಾಳಿಗಳಿಂದ ಕೋಟಿ ಕೋಟಿ ಲಂಚವನ್ನ ಪಡೆದಿರುವಂತಹ ಆರೋಪ ಇವರ ಮೇಲೆ ಎದುರಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾನೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಎಸ್ ಗಂಗಾಧರ್, ಬಗೆದಷ್ಟು ಆಳಕ್ಕೆ ಇಳಿತಾ ಇದೆ ಇವರ ಅಕ್ರಮ ಸಂಪತ್ತು. ಯಾವ ರೀತಿಯಾಗಿ ದಾಳಿ ಮುಂದುವರೆದಿದೆ, ಏನೆಲ್ಲ ಮಹತ್ವದ ದಾಖಲೆಗಳು ಪತ್ತೆ ಆಗ್ತಾ ಇದೆ ಅಂತ? ಎಸ್ ಪೃಥ್ವಿ, ಅಕ್ರಮ ಆಸ್ತಿಗಳಿಗೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KS ಅಧಿಕಾರಿಯಾಗಿರುವಂತಹ ಸುಧಾ ಅವರ ಮನೆ ಮೇಲೆ ಬೆಳಗ್ಗೆ 6:30ಕ್ಕೆ ಕುಡಿಗೇಲಿನ ಅವರ ವಿಲ್ಲಾ ಮೇಲೆ ಒಂದು ರೇಡ್ ಮಾಡಿದ್ರು. ಈಗ ಅದನ್ನು ಕೂಡ ಕಂಟಿನ್ಯೂ ಆಗಿರುವಂತದ್ದು. ಸಾಕಷ್ಟು ಆರೋಪ ಅವರ ಮೇಲೆ ಕೇಳಿ ಬಂದಿತ್ತು. ನಾವೀಗ ಅವರ ವಿಲ್ಲಾದ ನಿವಾಸದ ಬಳಿ ಇದ್ದೇವೆ. ಅವರ ಒಂದು ಐಷಾರಾಮಿ ಯಾವ ರೀತಿ ಇದೆ ಅಂದ್ರೆ ಅವರ ಚಪ್ಪಲಿಗಳನ್ನ ನೀವು ನೋಡಬಹುದು. ಯಾವ ರೀತಿ ಚಪ್ಪಲಿಗಳಿಂದ ಸುಮಾರು 50ಕ್ಕೂ ಹೆಚ್ಚು ಜೊತೆ ಅವರ ಮನೆ ಏನೋ ಒಂದು ಸ್ಟ್ಯಾಂಡ್ ನಲ್ಲಿ ಅವರ ಚಪ್ಪಲಿಗಳಿರುವಂತದ್ದು. ಸದ್ಯ ಅಂದ್ರೆ ಈಗ ಅವರ ಮನೆ ಒಳಗಡೆ ಏನೋ ಒಂದು ಚಿನ್ನಾಭರಣವನ್ನ ಏನ್ ಸಿಕ್ಕಿತ್ತು, ಆ ಚಿನ್ನಾಭರಣವನ್ನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಪ್ರತಿಯೊಂದು ವಸ್ತುವನ್ನ ಕೂಡ ಎಸಿಬಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ವಿಲ್ಲಾಗೆ ಹೆಚ್ಚು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಒಂದು ಹಣವನ್ನ ವ್ಯಯ ಮಾಡಿ ಈ ಒಂದು ಸ್ಟ್ಯಾಂಡ್ಗೆ ಅಂದ್ರೆ ಯಾವ ರೀತಿ ಅಲಂಕಾರಿಕವಾಗಿ ಅವರ ಮನೆಗೆ ವಸ್ತುಗಳನ್ನ ಬಳಕೆ ಮಾಡಿಕೊಂಡಿರುವಂತದ್ದು. ಹೀಗಾಗಿ ಎಲ್ಲ ಒಂದು ವಸ್ತುಗಳನ್ನ ಪರಿಶೀಲನೆ ಮಾಡುವ ನಿಟ್ಟಿನಲ್ಲಿ ಸದ್ಯ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಪರಿಶೀಲನೆ ನಿರತರಾಗಿದ್ದಾರೆ. ಯಾಕಂದ್ರೆ ಈ ಒಂದು ಸುಧಾರ ಮೇಲೆ TJ ಅಬ್ರಾಮ್ ವಕೀಲರಾಗಿರುವಂತಹ TJ ಅಬ್ರಾಮ್ ಅವರಿದ್ದಾರೆ. ಅವರು ಆ ಒಂದು ದೂರನ್ನ ಕೊಟ್ಟಿದ್ರು. ಸದ್ಯ ಈಗ ಒಂದು ದೂರನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಸದ್ಯ ಸಂಬಂಧಪಟ್ಟಂತಹ ಅಂದ್ರೆ ಈ ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಬೇರೆ ಬೇರೆ ಕಡೆ ಏನು ಮೈಸೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಅದಲ್ಲದೆ ಬೇರೆ ಬೇರೆ ಕಡೆ ಕೂಡ ಆಸ್ತಿ ಮಾಡಿರುವಂತಹ ಒಂದು ಆರೋಪ ಗಂಭೀರವಾಗಿರುವಂತದ್ದು. ಹೀಗಾಗಿ ಮೈಸೂರು, ಉಡುಪಿ ಸೇರಿದಂತೆ ಅವರ ಸಂಬಂಧಿಕರ ಮನೆ ಮೇಲೂ ಕೂಡ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಸಾಕಷ್ಟು ಚಿನ್ನಾಭರಣ ಒಂದು ಸಿಕ್ಕಿರುವಂತದ್ದು. ಅದಲ್ಲದೆ ಬ್ಯಾಂಕ್ ಖಾತೆಗಳಾಗಿರ್ಬೋದು, ಒಂದಷ್ಟೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೆಳಗ್ಗೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಸುಧಾರ್ ಮಾತ್ರ ಮನೆಯಲ್ಲಿದ್ರು, ಅವರ ಹಸ್ಬೆಂಡ್ ಇರಲಿಲ್ಲ. ಯಾಕಂದ್ರೆ ಈ ಒಂದು ಅಂದ್ರೆ ಅವರು ಭೂಸ್ವಾಧೀನ ಬಿಡಿಯಲ್ಲಿ ಭೂಸ್ವಾಧೀನ ಅಧಿಕಾರಿಯಾಗಿದ್ದಂತಹ ಸಂದರ್ಭದಲ್ಲಿ ಆ ಒಂದು ವಿಶ್ವೇಶ್ವರ ಲೇಔಟ್ ಮತ್ತೆ ಕೆಂಪೇಗೌಡ ಲೇಔಟ್ ಎರಡು ಆ ಒಂದು ನಿರ್ಮಾಣವನ್ನ ಬಿಡಿಎ ಮಾಡಿಕೊಂಡು ಪ್ರಾರಂಭ ಮಾಡುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ಕಿಕ್ ಬ್ಯಾಕ್ ಅನ್ನ ಕೋಟ್ಯಾಂತರ ರೂಪಾಯಿ ಹಣವ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಒಂದು ಆರೋಪವನ್ನ ಮಾಡಿರುವಂತದ್ದು. ಅದಲ್ಲದೆ ಈಗ TJ ಅಬ್ರಾಮ್ ಒಂದು ದೂರನ್ನ ಕೊಟ್ಟಿದ್ರು. ಅದು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಒಂದು ಪರಿಗಣನೆ ತೆಗೆದುಕೊಂಡು ಅದು ಎಸಿಬಿಯಲ್ಲಿ ಕಂಪ್ಲೇಂಟ್ ಆಗಿ ಈಗ KCB ಅಧಿಕಾರಿಗಳು ಸರ್ಚ್ ವಾರೆಂಟ್ ಅಂತ ತಿಳ್ಕೊಂಡು ಅವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಸದ್ಯ ಇನ್ನೂ ಕೂಡ ದಾಳಿ ಮುಂದುವರೆದಿರುವಂತದ್ದು. ಇದಲ್ಲದೆ ಯಲಹಂಕ ಮತ್ತೆ ಯಲಹಂಕದ ಅವರ ಒಂದು ಫ್ಲಾಟ್ ಮೇಲೆ ಕೂಡ ರೇಡ್ ಇನ್ನು ಕಂಟಿನ್ಯೂ ಆಗಿರುವಂತದ್ದು. ಅಂದ್ರೆ ಇವರು ಐಷಾರಾಮಿಯ ಬದುಕು ಇಲ್ಲಿ ಸಾಕಷ್ಟು ತೆರೆದುಕೊಳ್ತಾ ಇರುವಂತದ್ದು. ಅದಲ್ಲದೆ ಅವರು ಬಳಸುವಂತಹ ವಸ್ತುಗಳಾಗಿರ್ಬೋದು, ಸ್ಲಿಪ್ಪರ್ 50ಕ್ಕೂ ಹೆಚ್ಚು ಐಷಾರಾಮಿ ಚಪ್ಪಲಿಗಳು ಕೂಡ ಸಿಕ್ಕಿರುವಂತದ್ದು. ಒಂದೊಂದು ಕಡೆ ಈಗ ಕೆಜಿ ಗಟ್ಟಲೆ ಚಿನ್ನಾಭರಣವನ್ನು ಅಕ್ಕಸಾಲಿಗರು ಕರೆಸಿ ಅದನ್ನು ಕೂಡ ತೂಕ ಮಾಡ್ತಾ ಇದ್ದಾರೆ. ಒಂದು ಮಹತ್ವದ ಆಸ್ತಿ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಷ್ಟು ಬ್ಯಾಂಕ್ ಅಕೌಂಟ್ಸ್ ಇದೆ, ಅವರ ಹಸ್ಬೆಂಡ್ ಎಷ್ಟು ಬ್ಯಾಂಕ್ ಅಕೌಂಟ್ಸ್ ಇದೆ, ಮತ್ತೆ KS ಅಧಿಕಾರಿ ಆಗಿರುವಂತಹ ಇವರಿಗೆ ಮಂತ್ಲಿ ಎಷ್ಟು ಸ್ಯಾಲರಿ ಬರ್ತಾ ಇತ್ತು ಅನ್ನೋದು ಎಲ್ಲ ಒಂದು ತಾಳೆಯನ್ನ ಈಗ ಅಧಿಕಾರಿಗಳು ಸದ್ಯ ಮಾಡ್ತಾ ಇರುವಂತದ್ದು. ಸದ್ಯ ಈಗ ರೇಡ್ ಕೂಡ ಇನ್ನು ಕಂಟಿನ್ಯೂ ಆಗಿದೆ. ಪೃಥ್ವಿರಾಜ್, ಹಾಗೆ ಸಂಪರ್ಕದಲ್ಲಿ ಗಂಗಾಧರ್ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗ್ತೀನಿ. ಗಮನಿಸ್ತಾ ಇದ್ದೀರಲ್ಲ ಯಾವ ರೀತಿಯಾದಂತಹ ಅಕ್ರಮ ಆಸ್ತಿ ಪತ್ತೆ ಆಗ್ತಾ ಇದೆ, ಇನ್ನೂ ಕೂಡ ದಾಳಿ ಮುಂದುವರೆದಿದೆ ಅಂತ. ಅದು ಬೆಂಗಳೂರಿನ ಕತೆ ಆದ್ರೆ ಮೈಸೂರಿನಲ್ಲೂ ಕೂಡ ದಾಳಿಯನ್ನ ಮಾಡಿದ್ರು ಎಸಿಬಿ ಅಧಿಕಾರಿಗಳು. ಮೈಸೂರಿನಲ್ಲಿ ಮುಕ್ತಾಯವಾಗಿದೆ ಎಸಿಬಿ ದಾಳಿ.
ಬೆಮಲ್ ಲೇಔಟ್ನ ಸುಧಾ ಸಂಬಂಧಿ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿತ್ತು. 9 ಅಧಿಕಾರಿಗಳ ತಂಡದಿಂದ ದಾಳಿಯನ್ನ ಮಾಡಲಾಗಿತ್ತು. ಕೆಲ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು. ದಾಖಲೆಗಳೊಂದಿಗೆ ಬೆಂಗಳೂರಿನತ್ತ ಈಗ ಅಧಿಕಾರಿಗಳ ತಂಡ ಬರ್ತಾ ಇದೆ. ಬೆಂಗಳೂರು, ಮೈಸೂರು, ಉಡುಪಿಯಲ್ಲಿ ದಾಳಿಯನ್ನು ಮಾಡಲಾಗಿತ್ತು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿನಿಂದ. ಎಸ್ ಪುಟ್ಟಪ್ಪ, ಮೈಸೂರಿನಲ್ಲಿ ದಾಳಿ ಮುಗಿದಿದೆ, ಏನೆಲ್ಲ ಮಹತ್ವದ ದಾಖಲೆಗಳು, ಹಾಗೆ ನಗದು ಮತ್ತೆ ಚಿನ್ನ ಇವೆಲ್ಲ ಏನೇನು ಪತ್ತೆ ಆಗಿದೆ ಅಂತ? ಪೃಥ್ವಿರಾಜ್ ಏನು KS ಅಧಿಕಾರಿಯಾದಂತಹ ಸುಧಾ ಅವರ ಸಂಬಂಧಿಕರ ಮನೆ ಮೇಲೆ ಮೈಸೂರಿನಲ್ಲಿ ACB ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಳಿಗ್ಗೆ 8:30 ಸಂದರ್ಭದಲ್ಲಿ 2 ತಂಡಗಳಾಗಿ, ಅಂದ್ರೆ ಬೆಂಗಳೂರಿನ 5 ಜನರ ಒಂದು ತಂಡ ಹಾಗೂ ಮೈಸೂರಿನ 4 ಜನರ ಒಂದು ತಂಡ ಒಟ್ಟಾಗಿ ಸೇರಿಕೊಂಡು 9 ಜನರು ಸುಧಾ ಅವರ ಸಂಬಂಧಿಕರ ಮನೆ ಮೇಲೆ ದಾಳಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದಲೂ ಮಧ್ಯಾಹ್ನದವರೆಗೂ, ಅಂದ್ರೆ ಕನಿಷ್ಠ ಸುಮಾರು 1 ಗಂಟೆವರೆಗೂ ಸಹ ಅವರು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಸಹ ಪಡ್ಕೊಂಡಿದ್ದಾರೆ. ನಾವೀಗ ಅವ್ರ ಮನೆ ಮುಂಭಾಗ ನಿಂತಿದ್ದೇವೆ. ಪೃಥ್ವಿರಾಜ್, ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಐಷಾರಾಮಿ ಮನೆಯಲ್ಲೇ ಬೆಳಗ್ಗೆ ಅವರು ದಾಳಿಯನ್ನ ಮಾಡಿದ್ರು. ಬೆಳಗ್ಗೆ 8:30ಕ್ಕೆ ಬಂದಂತ ಅಧಿಕಾರಿಗಳು 9 ಜನರು ಇದ್ರು. ಅವರೆಲ್ಲರೂ ಸಹ ಮನೆಯೊಳಗಡೆ ತೆರಳಿ ಇಡೀ ಮನೆಯನ್ನ ಸರ್ಚ್ ಮಾಡಿದ್ದಾರೆ. ಪ್ರಮುಖವಾಗಿ ಮಹತ್ವದ ಪತ್ರ ದಾಖಲೆಗಳನ್ನು ಅವರು ವಶಪಡಿಸಿಕೊಂಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಾವು ಬಂದಂತಹ ಸಂದರ್ಭದಲ್ಲೂ ಸಹ ಮನೆಯ ಒಳಗಡೆ ಇದ್ದಂತ ಸುಧಾ ಅವರ ಸಂಬಂಧಿಕರು ಬಂದಿದ್ದಂತ ಅಧಿಕಾರಿಗಳಿಗೆ ತಮ್ಮ ಆದಾಯದ ಮೂಲದ ಬಗ್ಗೆ ಸ್ಪಷ್ಟನೆಯನ್ನು ನೀಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು. ನಾವು ಎಲ್ಲಾ ರೀತಿಯಾದಂತಹ ಒಂದು IT ಅನ್ನ ಕಟ್ಟಿದ್ದೇವೆ, IT ರಿಟರ್ನ್ಸ್ ದಾಖಲೆಗಳು ಸಹ ನಮ್ಮ ಹತ್ರ ಇದೆ. ಹಾಗಾಗಿ ನಮ್ಮ ಹತ್ರ ಇರುವಂತ ಆಸ್ತಿ ಇರ್ಬೋದು ಅಥವಾ ದಾಖಲೆಗಳಿರ್ಬೋದು, ಅವೆಲ್ಲವೂ ಸಹ ಕಾನೂನುಬದ್ಧವಾಗಿದೆ. ಹಾಗಾಗಿ ನಾವು ಯಾವುದೇ ರೀತಿಯಾದಂಥ ಅಕ್ರಮವನ್ನು ಎಸಗಿಲ್ಲ ಮತ್ತು ನಮಗೂ ಸುಧಾ ಅವ್ರಿಗೂ ಯಾವುದೇ ರೀತಿಯಾದಂಥ ವ್ಯವಹಾರಗಳು ಇಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು. ಆದರೆ ಅಧಿಕಾರಿಗಳು ಅವರ ಮಾತಿಗೆ ಯಾವುದೇ ರೀತಿಯಾದಂಥ ಸೊಪ್ಪು ಹಾಕಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ದಾಖಲೆ ಮುಗಿದ ನಂತರ ಸಂಪೂರ್ಣವಾಗಿ ದಾಳಿಯಲ್ಲಿ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಕಲೆ ಹಾಕಿ ಏನು ಈ ಮನೆಯಲ್ಲಿದ್ದಂಥ ಒಂದು ಲ್ಯಾಪ್ಟಾಪ್, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕೀಬೋರ್ಡ್ ಮತ್ತು ಒಂದು ಪ್ರಿಂಟರ್, ಇದಿಷ್ಟನ್ನು ಸಹ ವಶಕ್ಕೆ ಪಡೆದುಕೊಂಡು ಇಲ್ಲಿಂದ ಬೆಂಗಳೂರಿಗೆ ತೆರಳುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಮತ್ತು ಮೈಸೂರಿನಲ್ಲಿ ಇವರ ಜೊತೆಗಿದ್ದಂತ ಅಧಿಕಾರಿಗಳು ಅವರು ಮೈಸೂರು ಕಚೇರಿಗೆ ಸಹ ತೆರಳಿದ್ರು. ಸದ್ಯಕ್ಕೆ ದಾಳಿ ಇಲ್ಲಿ ಮುಕ್ತಾಯವಾಗಿದ್ದು ಎಲ್ಲಾ ರೀತಿಯಾದಂತ ಮಹತ್ವದ ದಾಖಲೆಗಳನ್ನು ಕಲೆ ಹಾಕಿ ದಾಖಲೆಗಳ ಜೊತೆಗೆ ಅಧಿಕಾರಿಗಳು ಬೆಂಗಳೂರಿಗೆ ತೆರಳಿದ್ದಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ. ಹಾಗೆ ಗಂಗಾಧರ್, ನಿಮ್ಮೆಲ್ಲ ಕಂಪ್ಲೀಟ್ ಆದಂತ ಡೀಟೇಲ್ಸ್ಗಾಗಿ. KS ಆಫೀಸರ್ ಸುಧಾ ಯಾವ ರೀತಿಯಾಗಿ ACB ದಾಳಿಯ ಸಂದರ್ಭದಲ್ಲಿ ಮಾಡಿದಂತ ಅಕ್ರಮ ಆಸ್ತಿಗಳು ಪತ್ತೆ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಇನ್ನು ಉಡುಪಿಯಲ್ಲಿರುವಂತ ಡಾಕ್ಟರ್ ಸುಧಾ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಚಾಂತರಿನಲ್ಲಿ ಇರುವಂತ ಗಂಡನ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿತ್ತು. ವಡ್ಡರ್ಸೆ ಕಂದಾವರ ಬಳಿ ಆಸ್ತಿ ಹೊಂದಿದ್ದಾರೆ ಈ ಸುಧಾ. ಕಂದಾವರದಲ್ಲಿ 1.5 ಕೋಟಿ ಬೆಲೆಯ ಆಸ್ತಿ, ವಡ್ಡರ್ಸೆಯಲ್ಲಿ 82 ಲಕ್ಷ ರೂಪಾಯಿ ಮೌಲ್ಯದ ನಿವೇಶನ ಪತ್ತೆ ಆಗಿದೆ. ಪತಿ ಹೆಸರಲ್ಲಿ ಹಲವು ಉದ್ಯಮಗಳನ್ನ ಕೂಡ ನಡೆಸ್ತಾ ಇರುವಂತ ಶಂಕೆ ವ್ಯಕ್ತವಾಗಿದೆ. ಜಬುವಾದ ಹಾತಿಪಾವ ಗುಡ್ಡದ ಮೇಲೆ ಪ್ರತಿ ವರ್ಷ 350 ವರ್ಷಗಳ 20,000ಕ್ಕೂ ಹೆಚ್ಚು ಜನ ಸೇರ್ತಾರೆ. ಇವರೆಲ್ಲ ಬಿಲಾಲ ಹಾಗೂ ಪತ್ಲಿಯ ಜನಾಂಗದವರು. ಇವರೆಲ್ಲ ದಶಕಗಳ ಕಾಲ ಜಲಸಂಕಟವನ್ನು ಎದುರಿಸಿದ್ದಾರೆ. 2006ರಲ್ಲಿ ಈ ಸಮುದಾಯ ಹಿಂದೆಂದೂ ಕಾಣದಷ್ಟು ದೊಡ್ಡ ಜಲಕಂಟಕವನ್ನು ಎದುರಿಸಿದೆ. ಈ ವೇಳೆ ಅವರೆಲ್ಲ ಸೇರಿ ಅಂತರ್ಜಲ ಹೆಚ್ಚಿಸಲಿಕ್ಕೆ ಪಣ ತೊಟ್ಟರು. ಇದಕ್ಕಾಗಿ ಇಡೀ ಸಮುದಾಯದಲ್ಲಿ ಉಚಿತ ಸೇವೆಗೆ ಕರೆ ನೀಡಲಾಯಿತು. ಪರಿಣಾಮ ಜಬುವಾದ ಜಲಸ್ಥಿತಿಯೇ ಬದಲಾಗಿದೆ. पानी नहीं होने के कारण से बच्चों की पढ़ाई छुड़ाना पड़ती है, घर में ताला लगाना पड़ता है, मजदूरी पे जाना पड़ता है, वहाँ बीमारियाँ, एक्सीडेंट, घटनाएं होकर साथ में आती है। तो हम सब युवाओं को ये बात ध्यान में है कि झाबुआ में अगर पानी की व्यवस्था होती है तो एक बड़ा परिवर्तन झाबुआ में लाया जा सकता है। तो गांव के बड़े बुजुर्गों ने सुझाव दिया कि हम जब छोटी उम्र के थे, हमारे जो पूर्वज थे, वे ऐसे सब काम, जब भी ऐसे कोई संकट गाँव में आता था तो वह हलमे के आयोजन कर अब संकट से निकलवाते थे। तो सूखा यहाँ की बड़ी समस्या है और निदान पानी ही है उसका। तो क्यों ना हम इस पानी की बड़ी समस्या के समाधान के लिए हलमा का पुनर्जागरण करें और इस काम को आगे बढ़ाएं। तो फिर 2009-10 में पहला हलमा हुआ। Each year, invitations are sent to every village, and the people gather to build groundwater recharging structures together in what is a group learning and action-packed event. They understand the techniques of recharging and harvesting rainwater as they build structures shoulder to shoulder. वहाँ से हमने संकल्प लिया कि हम हमारे गांव में जाकर एक तालाब का निर्माण करेंगे।
70 से 65 लोग प्रतिदिन काम किया और 40 से 45 दिन में ये तालाब बना। इस तालाब से 30 से 35 किसान लाभान्वित हो रहे हैं। ರಾಕಿಂಗ್ ಸ್ಟಾರ್ ಯಶ್ ಹಾಗೂ ನಟಿ ರಾಧಿಕಾ ಪಂಡಿತ್ ಪುತ್ರ ಜೂನಿಯರ್ ರಾಕಿಂಗ್ ಸ್ಟಾರ್ ಬರ್ತ್ಡೇ ಸೆಲೆಬ್ರೇಷನ್ ಭರ್ಜರಿಯಾಗಿ ಮಾಡಲಾಗಿದೆ. ಗೋವಾ ಬೀಚ್ನಲ್ಲಿ ಯಾಚ್ನಲ್ಲಿ ಯಥರ್ವ ಯಶ್ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ. ಮೊದಲ ವರ್ಷದ ಬರ್ತ್ಡೇ ಕೇಕ್ ಕತ್ತರಿಸಿ ಯಥರ್ವ ಜೊತೆ ಯಶ್ ಫ್ಯಾಮಿಲಿ ಸಂಭ್ರಮಿಸಿದೆ. ಜೂನಿಯರ್ ಯಶ್ ಬರ್ತ್ಡೇ ಸಂಭ್ರಮದ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಬಿಬಿಎಂಪಿ ಲೆಕ್ಕದ ಪ್ರಕಾರನೇ ಬೆಂಗಳೂರಿನ ರಸ್ತೆಗಳಲ್ಲಿ 906 ಗುಂಡಿಗಳಿವೆ. ವಾಸ್ತವವಾಗಿ ರಸ್ತೆ ಗುಂಡಿಗಳು ಇನ್ನೂ ಕೂಡ ಹೆಚ್ಚಿವೆ. ಈ ತಿಂಗಳೊಳಗೆ ಎಲ್ಲಾ ರಸ್ತೆ ಗುಂಡಿಗಳನ್ನು ಮುಚ್ಚುತ್ತೇವೆ ಅನ್ನೋದು ಬಿಬಿಎಂಪಿ ತನಗೆ ತಾನು ಹಾಕಿಕೊಂಡಿರುವಂತ ಡೆಡ್ಲೈನು. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ನ್ಯೂಸ್ 18 ಮೆಗಾ ಅಭಿಯಾನವನ್ನು ನಡೆಸ್ತಾ ಇದೆ. ಇದೇ ರೀತಿ ರಸ್ತೆ ಗುಂಡಿಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಾದಂಥ ಟ್ವಿಟರ್ ಹಾಗೂ ಫೇಸ್ಬುಕ್ನಲ್ಲಿ ನ್ಯೂಸ್ 18 ಕನ್ನಡ ಪ್ರಶ್ನೆಯನ್ನು ಕೇಳಿದೆ. ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಯಾರು ಹೊಣೆ ಎಂದು ಟ್ವಿಟರ್ ಹಾಗೂ ಫೇಸ್ಬುಕ್ನಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದ್ದು, ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಅಭಿಯಾನದಲ್ಲಿ ಪಾಲ್ಗೊಳ್ಳಿಕ್ಕೆ ನ್ಯೂಸ್ 18 ಕನ್ನಡ ಫೇಸ್ಬುಕ್ ಹಾಗೂ ಟ್ವಿಟರ್ ಪೇಜ್ ಅನ್ನು ಕ್ಲಿಕ್ ಮಾಡಿ. ಇವರಿಗೆ ಸಾವಿರಾರು ಜನ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದು, ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಸರ್ಕಾರವೇ ಹೊಣೆ ಅಂತ 89% ಜನ ಹೇಳಿದರೆ, ವಾಹನ ಸವಾರರು ಹೊಣೆ ಅಂತ 11% ಜನ ಅಭಿಪ್ರಾಯಪಟ್ಟಿದ್ದಾರೆ.